ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೇಂದ್ರ ಬಾಳೆಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ತುಂಬ ರುಚಿಕರವಾದಂಥ ಒಂದು ಸಂಜೆಯ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೇಂದ್ರ ಬಾಳೆಕಾಯಿ ಚಿಪ್ಸ್ ತುಂಬ ಕ್ರಿಸ್ಪಿಯಾಗಿ ರುಚಿಕರವಾಗಿ ಇರ್ತದೆ. 5 ನೇಂದ್ರ ಬಾಳೆಕಾಯಿ ತಗೊಳ್ಳುವ. 1 2 3 ಇದು ಚಿಪ್ಸ್ ಮಾಡಲಿಕ್ಕೆ. 5 5 ತಗೊಂಡೆವು. ನೇಂದ್ರ ಬಾಳೆಕಾಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಈ ಥರ ತೆಳ್ಳಗೆ ಅದನ್ನು ತುರಿಬೇಕು. ಎಷ್ಟು ತೆಳ್ಳಗೆ ಆಗುತ್ತೆ ಅಷ್ಟು ತೆಳ್ಳಗೆ ಆದಷ್ಟು ನಮಗೆ ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಎಷ್ಟು 1 ಚಮಚ ಅಲ್ಲದ? 1 ಚಮಚ ತುಂಬ ಬೇಡ, ಅರ್ಧ ಚಮಚ. ಎಷ್ಟು? ಅಷ್ಟು ಕೈಲಿ ಹಾಕಬೇಕಾ? ಕೈ ಬೆರಳು. ಸಾಕು. ಉಪ್ಪು ಉಪ್ಪುದಷ್ಟೇ? ಉಪ್ಪು ಅದು ಅಷ್ಟೆಲ್ಲ ಬೇಡ, ಅರವತ್ತು ಸಾಕು. ಸಾಕು. ಬೇರೆಸಿದ್ದಾರೆ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿದಂಥ ಸ್ಲೈಸಸ್ ಇದು. ಸೊ ಇದನ್ನು ನಾವು ಎಣ್ಣೆಯಲ್ಲಿ, ತೆಂಗಿನ ಎಣ್ಣೆಯಲ್ಲಿ ಹಾಕಿ ಹುರಿಲಿಕ್ಕೆ ಶುರು ಮಾಡ್ತೇವೆ. 1 ಬಾಳೆಕಾಯನ್ನು ಒಮ್ಮೆ ನಾವು ಹಾಕುವಂಥದ್ದು. ಜಾಸ್ತಿ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಬೇಕು. ನಾವು ತಗೊಂಡಂಥ ಎಣ್ಣೆ 1 ಬಾಳೆಕಾಯಿಗೆ 1 ಸತಿ ನಾವು ಫ್ರೈ ಮಾಡುವಷ್ಟು ಎಣ್ಣೆ ತಗೊಂಡಿದ್ದೇವೆ. ತುಂಬ ಸ್ಲೈಸಸ್ ಬರ್ತದೆ, 1 ಬಾಳೆಕಾಯಲ್ಲಿ ಸುಮಾರು ಸ್ಲೈಸಸ್ ಬಂದಿದೆ. ಸೊ ಅದನ್ನು ಚೆನ್ನಾಗಿ ನಾವು ಸಾರ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ಅದು ಒಳ್ಳೆ ಹುರಿಬೇಕು ಎಣ್ಣೆಯಲ್ಲಿ ಹುರಿದು ಆವಾಗ ಅದನ್ನು ನಾವು ಚೆಕ್ ಮಾಡಬೇಕು, ಕ್ರಿಸ್ಪಿನೆಸ್ ಬಂದಿದೆಯಾ. ಅದೊಂದು ಮರ ಕಟ್ಟಿದ ಹಾಗೆ ಶಬ್ದ ಬರಬೇಕದು. ಇವಾಗ ಸಾಧಾರಣ ಆದಾಗೆ ಕಾಣ್ತಾ ಉಂಟು. ಒಮ್ಮೆ ಬೇಕಾದರೆ ಸಟ್ಟುಗಿನಲ್ಲಿ ಮಿಕ್ಸ್ ಮಾಡಿ ನೋಡುವ. ಮಿಕ್ಸ್ ಮಾಡುವಾಗ ಅದು ಮರ ಕಟ್ಟಿದ ಕ್ರಿಸ್ಪಿನೆಸ್ ಸೌಂಡ್ ಬರಬೇಕು. ನೋಡಿ, ಬಂದಿದೆ. ಚಿಪ್ಸ್ ರೆಡಿಯಾಗಿದೆ. ಇನ್ನು ಸ್ವಲ್ಪವೇ ತೆಗೆದು ಅದನ್ನು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೂ ಹಂಚಿ. ಧನ್ಯವಾದಗಳು.